ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಒನ್ ಸ್ಟೆಪ್ ಟು ಸಕ್ಸಸ್ ಸ್ಮಾರ್ಟ್ ಕ್ಲಾಸಸ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ನಾವು 6ರಿಂದ 10ನೇ ತರಗತಿವರೆಗಿನ ಸರ್ಕಾರಿ ಪುಸ್ತಕದ ಸಮಾಜ ವಿಜ್ಞಾನದ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡ್ತಾ ಬರ್ತಾ ಇದ್ವಿ. ಇವಾಗ 140 ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಿದ್ದೀವಿ. ಆ 140 ಪ್ರಶ್ನೆಗಳು ನಿಮ್ಗೆ ಬೇಕಪ್ಪ ಅಂದರೆ ನಮ್ಮ ಪ್ಲೇಲಿಸ್ಟ್ಗೆ ಹೋಗಿ ನೀವು ಅಲ್ಲಿ ನೋಡ್ಕೋಬೋದು. ಇವಾಗ 141ನೇ ಪ್ರಶ್ನೆ, ಲೋಕಸಭೆಯ ಕುರಿತು ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ಹೇಳಿಕೆಗಳನ್ನು ನೋಡ್ತಾ ಬರೋದಾದರೆ, ಲೋಕಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ 552, ಇದು ಸರಿಯಾಗಿದೆ. 552 ಲೋಕಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆಯಾಗಿದೆ. ಲೋಕಸಭೆಯ ಸದಸ್ಯರ ಅಧಿಕಾರಾವಧಿ ಎಷ್ಟಪ್ಪ ಅಂದರೆ 5 ವರ್ಷ, ಇದು ಕೂಡ ರೈಟ್ ಇದೆ. ಲೋಕಸಭೆಯನ್ನು ಸಂಸತ್ತಿನ ಕೆಳಮನೆ ಅಂತ ಕರೀತಾರೆ. ಅಂದರೆ ಸಂಸತ್ತಿನ ಕೆಳಮನೆ ಯಾವುದು? ಲೋಕಸಭೆ, ಇದು ಕೂಡ ಸರಿಯಾಗಿದೆ. ಹಾಗಾದರೆ ಅವರು ಕೇಳಿದ್ದೇನು ತಪ್ಪಾದ ಹೇಳಿಕೆ ಯಾವುದು? ಲೋಕಸಭೆಗೆ ಅಭ್ಯರ್ಥಿಗಳು ಕೇವಲ 2 ಬಾರಿ ಸ್ಪರ್ಧಿಸಬಹುದು, ಇದು ತಪ್ಪಾಗಿದೆ. ಅಂದರೆ ಲೋಕಸಭೆಗೆ ಅಭ್ಯರ್ಥಿಗಳು ಎಷ್ಟು ಬಾರಿ ಬೇಕಾದರೂ ಸ್ಪರ್ಧಿಸಬಹುದು. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಆಪ್ಷನ್ ಡಿ ಕರೆಕ್ಟ್ ಉತ್ತರ ಆಗುತ್ತೆ. ಯಾವುದು? ಆಪ್ಷನ್ ಡಿ. ಯಾಕಂದರೆ ಅಲ್ಲಿ ಕೇಳಿರೋದೇನು ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್, ಲೋಕಸಭೆಯ ಸದಸ್ಯರಾಗಲು ಇರಬೇಕಾದ ಕನಿಷ್ಠ ವಯಸ್ಸು? ಇದಕ್ಕೆ ಸರಿಯಾದ ಉತ್ತರ 25 ವರ್ಷ. ನೋಡಿ, ಲೋಕಸಭೆ ಮತ್ತು ವಿಧಾನಸಭೆ ಇವೆರಡಕ್ಕೂ ಸದಸ್ಯರಾಗಬೇಕಂದ್ರೆ ಕನಿಷ್ಠ ವಯಸ್ಸು ಎಷ್ಟಿರ್ಬೇಕಂದ್ರೆ 25 ವರ್ಷ ಕನಿಷ್ಠ ವಯಸ್ಸಾಗಿರಬೇಕು. ಎಷ್ಟು? 25 ವರ್ಷ. ಸಂಸತ್ತಿನ ಮೇಲ್ಮನೆ ಎಂದು ಯಾವುದನ್ನು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ರಾಜ್ಯಸಭೆ. ರಾಜ್ಯಸಭೆಯನ್ನು ಸಂಸತ್ತಿನ ಮೇಲ್ಮನೆ ಅಂತ ಕರೀತಾರೆ. ಅದೇ ರೀತಿಯಾಗಿ ಲೋಕಸಭೆ ಮತ್ತು ರಾಜ್ಯಸಭೆಯ ಸದಸ್ಯರನ್ನು ಏನಂತ ಕರೀತಾರೆ ಅಂದರೆ MP ಅಂತ ಕರೀತಾರೆ. ಏನಂತ ಕರೀತಾರೆ? MP. MP ಅಂದರೆ ಮೆಂಬರ್ ಆಫ್ ಪಾರ್ಲಿಮೆಂಟ್. ಏನು? ಮೆಂಬರ್ ಆಫ್ ಪಾರ್ಲಿಮೆಂಟ್, MP ಫುಲ್ ಫಾರ್ಮ್ ಇದು. ನೆಕ್ಸ್ಟ್, ರಾಜ್ಯಸಭೆಯ ಅಧ್ಯಕ್ಷರು ಡ್ಯಾಶ್. ನೋಡಿ ಫ್ರೆಂಡ್ಸ್, ರಾಜ್ಯಸಭೆಯ ಅಧ್ಯಕ್ಷರು ಯಾರಾಗಿರ್ತಾರಂದರೆ ಪದನಿಮಿತ್ತ ಉಪರಾಷ್ಟ್ರಪತಿಯವರಾಗಿರ್ತಾರೆ. ಅಂದರೆ ಪ್ರಸ್ತುತ ಯಾರು ಉಪರಾಷ್ಟ್ರಪತಿ ಅದಾರ ಅವರು ರಾಜ್ಯಸಭೆಯ ಅಧ್ಯಕ್ಷರಾಗಿರ್ತಾರೆ. ಯಾರದಾರ ಇವಾಗ ಪ್ರಸ್ತುತ? ಜಗದೀಪ್ ಧನ್ಕರ್ ಅವರು ಅದಾರೆ. ಯಾರದಾರ? ಜಗದೀಪ್ ಧನ್ಕರ್. ಇವರು ಏನು ಇವಾಗ ರಾಜ್ಯಸಭೆಯ ಅಧ್ಯಕ್ಷರು. ನೆಕ್ಸ್ಟ್, ರಾಜ್ಯಸಭೆಯ ಸದಸ್ಯರಾಗಲು ಇರಬೇಕಾದ ಕನಿಷ್ಠ ವಯಸ್ಸು? ಇದಕ್ಕೆ ಸರಿಯಾದ ಉತ್ತರ 30 ವರ್ಷ. ನೋಡಿ, ಲೋಕಸಭೆ ಮತ್ತು ವಿಧಾನಸಭೆಗೆ ಎಷ್ಟಪ್ಪ ಅಂದರೆ 25 ವರ್ಷ. ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ತಿಗೆ ಎಷ್ಟು ವರ್ಷ ಕನಿಷ್ಠ ವಯಸ್ಸು ಎಷ್ಟಿರಬೇಕು? 30 ವರ್ಷ ಆಗಿರಬೇಕು. ಮತ್ತು ಗ್ರಾಮ ಪಂಚಾಯತಿ ಸದಸ್ಯನಿಗೆ ಆಗಬೇಕಪ್ಪ ಅಂದರೆ 21 ವರ್ಷ ವಯಸ್ಸಾಗಿರಬೇಕು. ನೆಕ್ಸ್ಟ್, 35 ವರ್ಷ ಇದು ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ. ಅಂದರೆ ನೀ ರಾಷ್ಟ್ರಪತಿ ಅಥವಾ ಉಪರಾಷ್ಟ್ರಪತಿ ಆಗಬೇಕಪ್ಪ ಅಥವಾ ರಾಜ್ಯಪಾಲರಾಗಬೇಕಂದ್ರೆ ನೀವು ಕನಿಷ್ಠ 35 ವರ್ಷ ವಯಸ್ಸಾಗಿರಬೇಕು. ಗೊತ್ತಾಯ್ತಲ್ಲ? ನೆಕ್ಸ್ಟ್, ರಾಜ್ಯಸಭಾ ಸದಸ್ಯರ ಗರಿಷ್ಠ ಸಂಖ್ಯೆ? ಇದಕ್ಕೆ ಸರಿಯಾದ ಉತ್ತರ 250. ರಾಜ್ಯಸಭಾ ಸದಸ್ಯರ ಗರಿಷ್ಠ ಸಂಖ್ಯೆ 250. ಅತಿ ಹೆಚ್ಚು ರಾಜ್ಯಸಭಾ ಸ್ಥಾನಗಳನ್ನು ಹೊಂದಿರುವಂಥ ರಾಜ್ಯ ಯಾವುದಪ್ಪ ಅಂದರೆ UP, ಉತ್ತರ ಪ್ರದೇಶ ಅತಿ ಹೆಚ್ಚು ರಾಜ್ಯಸಭಾ ಸ್ಥಾನಗಳನ್ನು ಹೊಂದಿದೆ. ಹಾಗಾದರೆ ಕರ್ನಾಟಕವು ಎಷ್ಟು ರಾಜ್ಯಸಭಾ ಸ್ಥಾನಗಳನ್ನು ಹೊಂದಿದೆ ಅಂದರೆ 12 ರಾಜ್ಯಸಭಾ ಸ್ಥಾನಗಳನ್ನು ಹೊಂದಿದೆ. ಮತ್ತು ಎಷ್ಟು ಲೋಕಸಭಾ ಸ್ಥಾನಗಳನ್ನು ಹೊಂದಿದೆ ಅಂದರೆ 28 ಲೋಕಸಭಾ ಸ್ಥಾನಗಳನ್ನು ಕರ್ನಾಟಕ ರಾಜ್ಯವು ಹೊಂದಿದೆ. ನೆಕ್ಸ್ಟ್, ರಾಷ್ಟ್ರಪತಿಯವರು ರಾಜ್ಯಸಭೆಗೆ ಎಷ್ಟು ಜನ ಸದಸ್ಯರನ್ನು ನಾಮಕರಣ ಮಾಡುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ 12 ಜನ. ರಾಷ್ಟ್ರಪತಿಯವರು ಏನು ಮಾಡ್ತಾರಪ್ಪ ಅಂದರೆ ರಾಜ್ಯಸಭೆಗೆ 12 ಜನ ಸದಸ್ಯರನ್ನು ನೇಮಕ ಮಾಡ್ತಾರೆ. ಅಂದರೆ ಟೋಟಲ್ ಸದಸ್ಯರ ಸಂಖ್ಯೆ ರಾಜ್ಯಸಭೆದು ಒಟ್ಟು 250. ಇದರಲ್ಲಿ 238 ಸದಸ್ಯರನ್ನು ಯಾರು ನೇಮಕ ಮಾಡ್ತಾರೆ ಅಂದರೆ ವಿಧಾನಸಭೆಯ ಸದಸ್ಯರು ಇರ್ತಾರಲ್ಲ ಅವ್ರು ಏನು ಮಾಡ್ತಾರೆ ರಾಜ್ಯಸಭೆಗೆ 238 ಸದಸ್ಯರನ್ನು ನೇಮಕ ಮಾಡ್ತಾರೆ. ನೆಕ್ಸ್ಟ್, ಉಳಿದಂಥ 12 ಸದಸ್ಯರನ್ನು ಯಾರು ನೇಮಕ ಮಾಡ್ತಾರೆ? ರಾಷ್ಟ್ರಪತಿಯವರು ನಾಮಕರಣ ಮಾಡ್ತಾರೆ. ನೆಕ್ಸ್ಟ್,
ರಾಜ್ಯಸಭಾ ಸದಸ್ಯರ ಅಧಿಕಾರಾವಧಿ, ಇದಕ್ಕೆ ಸರಿಯಾದ ಉತ್ತರ 6 ವರ್ಷ. ರಾಜ್ಯಸಭಾ ಸದಸ್ಯರ ಅಧಿಕಾರಾವಧಿ 6 ವರ್ಷ. ಮತ್ತು ವಿಧಾನ ಪರಿಷತ್ ಸದಸ್ಯರ ಅಧಿಕಾರಾವಧಿ ಕೂಡ 6 ವರ್ಷ. ಲೋಕಸಭೆ ಮತ್ತು ವಿಧಾನಸಭೆ ಈ ಎರಡರ ಸದಸ್ಯರ ಅಧಿಕಾರಾವಧಿ 5 ವರ್ಷ. ಇದು 4 ವರ್ಷ ಇರುವುದು ಅಮೇರಿಕದ ಅಧ್ಯಕ್ಷರೇನಿರ್ತಾರ, ಅಮೇರಿಕದ ಅಧ್ಯಕ್ಷರ ಅಧಿಕಾರಾವಧಿ ಎಷ್ಟು? 4 ವರ್ಷ. ಮತ್ತು ರಾಷ್ಟ್ರಪತಿ, ರಾಜ್ಯಪಾಲ ಮತ್ತು ಉಪರಾಷ್ಟ್ರಪತಿಯ ಅಧಿಕಾರಾವಧಿ 5 ವರ್ಷ. ನೆಕ್ಸ್ಟ್, ಭಾರತದ ಗಣರಾಜ್ಯದ ಅತ್ಯುನ್ನತ ಅಧಿಕಾರಿಗೆ ಡ್ಯಾಶ್ ಎನ್ನುವರು. ಅಂದರೆ ಭಾರತ ಗಣರಾಜ್ಯದ ಅತ್ಯುನ್ನತ ಅಧಿಕಾರಿಗೆ ಏನಂತ ಕರೀತಾರಪ್ಪ ಅಂದರೆ ರಾಷ್ಟ್ರಪತಿ ಅಂತ ಕರೀತಾರೆ. ರಾಷ್ಟ್ರಪತಿಯವರನ್ನು ಯಾವ ವಿಧಿಯ ಮುಖಾಂತರ ನೇಮಕ ಮಾಡ್ತಾರಂದರೆ 52ನೇ ವಿಧಿಯ ಮುಖಾಂತರ ರಾಷ್ಟ್ರಪತಿಯವರನ್ನು ಆಯ್ಕೆ ಮಾಡಲಾಗುತ್ತೆ. ನೆಕ್ಸ್ಟ್, ರಾಷ್ಟ್ರದ ಪ್ರಪ್ರಥಮ ಪ್ರಜೆ ಯಾರು? ಇದಕ್ಕೆ ಸರಿಯಾದ ಉತ್ತರ ರಾಷ್ಟ್ರಪತಿ. ರಾಷ್ಟ್ರಪತಿಯವರು ರಾಷ್ಟ್ರದ ಪ್ರಪ್ರಥಮ ಪ್ರಜೆಯಾಗಿರ್ತಾರೆ. ನೆಕ್ಸ್ಟ್, ರಾಷ್ಟ್ರಪತಿ ಚುನಾವಣೆಯಲ್ಲಿ ಯಾರು ಭಾಗವಹಿಸುವುದಿಲ್ಲ? ನೋಡಿ ಫ್ರೆಂಡ್ಸ್, ಮೊದಲು ಕರೆಕ್ಟಾಗಿ ಓದ್ಕೊಳ್ಳಿ. ರಾಷ್ಟ್ರಪತಿ ಚುನಾವಣೆಯಲ್ಲಿ ಯಾರು ಭಾಗವಹಿಸುವುದಿಲ್ಲ ಅಂದರೆ ವಿಧಾನ ಪರಿಷತ್ತಿನ ಚುನಾಯಿತ ಸದಸ್ಯರು ಭಾಗವಹಿಸುವುದಿಲ್ಲ. ಯಾರು? ವಿಧಾನ ಪರಿಷತ್ತಿನ ಚುನಾಯಿತ ಸದಸ್ಯರು. ಹಾಗಾದರೆ ಯಾರ್ಯಾರು ಭಾಗವಹಿಸ್ತಾರೆ ಅಂದರೆ ಲೋಕಸಭೆಯ ಚುನಾಯಿತ ಸದಸ್ಯರು, ರಾಜ್ಯಸಭೆಯ ಚುನಾಯಿತ ಸದಸ್ಯರು, ವಿಧಾನಸಭೆಯ ಚುನಾಯಿತ ಸದಸ್ಯರು ಭಾಗವಹಿಸ್ತಾರೆ. ನೋಡಿ, ಇಲ್ಲಿ ನೀವು ಏನು ನೆನಪಿಟ್ಕೋಬೇಕಪ್ಪ ಅಂದರೆ ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ. ನೆಕ್ಸ್ಟ್, ಚುನಾಯಿತ ಎಂಬ ಪದ ಇಂಪಾರ್ಟೆಂಟ್. ಅಂದರೆ ನಾಮನಿರ್ದೇಶಿತವಾದಂಥ ವ್ಯಕ್ತಿಗಳು ಇಲ್ಲೇನು ಮಾಡಲ್ಲ, ಸದಸ್ಯರು ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸಲ್ಲ. ಏನು ಚುನಾಯಿತರಾಗಿರ್ತಾರಲ್ಲ ಚುನಾವಣೆ ಮೂಲಕ, ಅವರು ಮಾತ್ರ ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ. ಅದರಲ್ಲೂ ಲೋಕಸಭೆ, ರಾಜ್ಯಸಭೆ ಮತ್ತು ವಿಧಾನಸಭೆಯ ಚುನಾಯಿತ ಸದಸ್ಯರು. ಆದರೆ ವಿಧಾನ ಪರಿಷತ್ತಿನ ಚುನಾಯಿತ ಸದಸ್ಯರು ಇಲ್ಲಿ ಬರಲ್ಲ. ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನ ಬೋಧಿಸುವವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು. ಯಾರು? ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ಅದೇ ರೀತಿಯಾಗಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿಗೆ ಮತ್ತು ಇತರ ನ್ಯಾಯಾಧೀಶರಿಗೆ ಯಾರು ಪ್ರಮಾಣ ವಚನ ಬೋಧಿಸ್ತಾರೆ ಅಂದರೆ ರಾಷ್ಟ್ರಪತಿಯವರು ಬೋಧಿಸ್ತಾರೆ. ರಾಷ್ಟ್ರಪತಿಯವರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿಗೆ ಮತ್ತು ಇತರ ನ್ಯಾಯಾಧೀಶರಿಗೆ ಪ್ರಮಾಣ ವಚನವನ್ನು ಬೋಧಿಸಿದರೆ, ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನು ಬೋಧಿಸುವವರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು. ನೆಕ್ಸ್ಟ್, ಉಚ್ಚ ಮತ್ತು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಯಾರು ನೇಮಕ ಮಾಡುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ರಾಷ್ಟ್ರಪತಿ. ರಾಷ್ಟ್ರಪತಿಯವರು ಏನು ಮಾಡ್ತಾರೆ? ಉಚ್ಚ ನ್ಯಾಯಾಲಯ ಅಂದರೆ ಹೈಕೋರ್ಟ್, ಸರ್ವೋಚ್ಚ ನ್ಯಾಯಾಲಯ ಅಂದರೆ ಸುಪ್ರೀಂ ಕೋರ್ಟ್. ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನು ನೇಮಕ ಮಾಡ್ತಾರೆ. ಯಾರು? ರಾಷ್ಟ್ರಪತಿಯವರು. ನೆಕ್ಸ್ಟ್, ವಿಧಾನಸೌಧ ಇರುವುದು. ವಿಧಾನಸೌಧ ಎಲ್ಲಿದೆಪ್ಪ ಅಂದರೆ ಬೆಂಗಳೂರಿನಲ್ಲಿ ಕಂಡುಬರ್ತೈತಿ. ಯಾವುದು? ವಿಧಾನಸೌಧ. ನೆಕ್ಸ್ಟ್, ಸುವರ್ಣಸೌಧ ಎಲ್ಲಿ ಕಂಡುಬರ್ತೈತೆ ಅಂದರೆ ಸುವರ್ಣಸೌಧ ಕಂಡುಬರೋದು ಬೆಳಗಾವಿಯಲ್ಲಿ ಸುವರ್ಣಸೌಧ ಇದ್ದರೆ ವಿಧಾನಸೌಧ ಬೆಂಗಳೂರಿನಲ್ಲಿದೆ. ಕರ್ನಾಟಕ ವಿಧಾನಸಭೆಯ ಒಟ್ಟು ಸ್ಥಾನಗಳ ಸಂಖ್ಯೆ. ಇದಕ್ಕೆ ಸರಿಯಾದ ಉತ್ತರ 224. ಕರ್ನಾಟಕ ವಿಧಾನಸಭೆಯು 224 ಸ್ಥಾನಗಳನ್ನು ಹೊಂದಿದೆ. ನೆಕ್ಸ್ಟ್, ಭಾರತದ ಎಷ್ಟು ರಾಜ್ಯಗಳು ದ್ವಿಸದನ ಪದ್ಧತಿಯನ್ನು ಹೊಂದಿದೆ? ಇದಕ್ಕೆ ಸರಿಯಾದ ಉತ್ತರ 6. ಭಾರತದ 6 ರಾಜ್ಯಗಳು ಏನು ಮಾಡ್ಯಪ್ಪ ಅಂದರೆ ದ್ವಿಸದನ ಪದ್ಧತಿಯನ್ನು ಹೊಂದಿದ್ದಾವೆ. ದ್ವಿಸದನ ಅಂದರೆ ಏನು ಸರ್ ಅಂತೇಳಿ ನೀವು ಕೇಳ್ಬೋದು. ದ್ವಿಸದನ ಅಂದರೆ ಏನೂ ಅಲ್ಲ, ಕೆಲವೊಂದಿಷ್ಟು ರಾಜ್ಯಗಳು ಏಕಸದನವನ್ನು ಹೊಂದವು. ಆ ಏಕಸದನ ಅಂದರೆ ಏನು, ದ್ವಿಸದನ ಅಂದರೆ ಏನು ಅಂತೇಳಿ ನಾವು ಇವಾಗ ಹೇಳ್ತೀನಿ ನೋಡಿ. ದ್ವಿಸದನ ಅಂದರೆ ಒಂದು ರಾಜ್ಯದ ಶಾಸಕಾಂಗದಲ್ಲಿ ವಿಧಾನಸಭೆ ಮತ್ತು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತನ್ನು ಒಳಗೊಂಡಿದ್ದರೆ ಅದನ್ನು ಏನಂತ ಕರಿತೀವಿ? ದ್ವಿಸದನ. ಕೇವಲ ವಿಧಾನಸಭೆಯನ್ನು ಮಾತ್ರ ಒಳಗೊಂಡಿದ್ದರೆ ಅದನ್ನು ಏಕಸದನ ಅಂತ ಕರಿತೀವಿ. ನೆಕ್ಸ್ಟ್, ಕರ್ನಾಟಕ ವಿಧಾನ ಪರಿಷತ್ತಿನ ಒಟ್ಟು ಸದಸ್ಯರ ಸಂಖ್ಯೆ. ಇದಕ್ಕೆ ಸರಿಯಾದ ಉತ್ತರ 75. ಹೌದಾ? ಕರ್ನಾಟಕ ವಿಧಾನ ಪರಿಷತ್ತಿನ ಒಟ್ಟು ಸದಸ್ಯರ ಸಂಖ್ಯೆ 75. ನೆಕ್ಸ್ಟ್, ರಾಜ್ಯಪಾಲರನ್ನು ನೇಮಕ ಮಾಡುವವರು ಡ್ಯಾಶ್. ಇದಕ್ಕೆ ಸರಿಯಾದ ಉತ್ತರ ರಾಷ್ಟ್ರಪತಿ.
ರಾಷ್ಟ್ರಪತಿಯವರು ಏನು ಮಾಡ್ತಾರೆ ಅಂದರೆ ರಾಜ್ಯಪಾಲರನ್ನು ನೇಮಕ ಮಾಡ್ತಾರೆ. ಕೊನೆಯ ಪ್ರಶ್ನೆ, ಜಗತ್ತಿನ ವಿಸ್ತೀರ್ಣದಲ್ಲಿ ಭಾರತದ ಸ್ಥಾನ. ಇದಕ್ಕೆ ಸರಿಯಾದ ಉತ್ತರ 7ನೇ ಸ್ಥಾನ. ಜಗತ್ತಿನ ವಿಸ್ತೀರ್ಣದಲ್ಲಿ ಭಾರತದ ಸ್ಥಾನ ಎಷ್ಟಪ್ಪ ಅಂದರೆ 7ನೇ ಸ್ಥಾನದಲ್ಲಿ ಐತಿ. ಹೌದಾ, ಭಾರತವು 2.4% ಜಗತ್ತಿನ ವಿಸ್ತೀರ್ಣದಲ್ಲಿ ಎಷ್ಟು ಪರ್ಸೆಂಟ್ ಏನು ಮಾಡಿದೆ, ವಿಸ್ತೀರ್ಣವನ್ನು ಭಾರತ ಹೊಂದಿದೆ. ಅತಿ ಹೆಚ್ಚು ವಿಸ್ತೀರ್ಣವನ್ನು ಹೊಂದಿರುವಂಥ ದೇಶ ಯಾವುದಪ್ಪ ಅಂದರೆ ರಷ್ಯಾ. ಅತಿ ದೊಡ್ಡ ದೇಶ ಯಾವುದು? ರಷ್ಯಾ. ಅತಿ ಚಿಕ್ಕ ದೇಶ ಯಾವುದಪ್ಪ ಅಂದರೆ ವ್ಯಾಟಿಕನ್ ಸಿಟಿ. ಯಾವುದು? ವ್ಯಾಟಿಕನ್ ಸಿಟಿ ಅತಿ ಚಿಕ್ಕ ದೇಶ, ಅತಿ ದೊಡ್ಡ ದೇಶ ರಷ್ಯಾ. ಹಾಗಾದರೆ ಭಾರತದ ಸ್ಥಾನ 7ನೇ ಸ್ಥಾನ. ಇದಿಷ್ಟು ಏನಾಗಿತ್ತಪ್ಪ ಅಂದರೆ 6ರಿಂದ 10ನೇ ತರಗತಿವರೆಗಿನ ಸರ್ಕಾರಿ ಪುಸ್ತಕದಲ್ಲಿರುವಂಥ ಪ್ರಶ್ನೆಗಳಾಗಿದ್ದವು. ಇದೇ ರೀತಿಯಾಗಿ ಬೇರೆ ಬೇರೆ ಕ್ಲಾಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.